ದ ಅಡ್ವಾಂಟೇಜ್ ಆಫ್ ಅರ್ಥ ಇದೆಯಾ? ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ. ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿನಲ್ಲಿ ನಿಮಗೆ ಪಿ ಯು ಸಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅಡ್ವಾಂಟೇಜ್ ಏನಪ್ಪ? ಫಸ್ಟ್ ಇಯರ್ ಪಿ ಯು ಸಿ ಏನು ಓದ್ತಿರಲ್ಲ ಪಿ ಯು ಸಿ ಎಲೆಕ್ಟ್ರಾನಿಕ್ಸು, ಇದು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಿಗೆ 70% ಅಷ್ಟು ಬರುತ್ತೆ. ಅಂದರೆ ನೆಕ್ಸ್ಟ್ ಇಯರ್ ಓದೋದು ಈ ವರ್ಷನೇ ಓದ್ತಿರೋ. ಒಳ್ಳೇದಾ? ಹಾಂ, ಓಕೆ. ಒಂದು ಅಡ್ವಾಂಟೇಜ್ ಆಯಿತಾ? ಎರಡನೇದು ಏನಪ್ಪ ಅಂತಂದರೆ ಫಸ್ಟ್ ಇಯರ್ ಪಿ ಯು ಸಿ ಎಲೆಕ್ಟ್ರಾನಿಕ್ಸ್ನ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಅದು ಗ್ರೌಂಡ್ ಪಾಯಿಂಟ್ಸ್ ಆಗುತ್ತೆ. ಯಾವ್ಯಾವ ಕಾಂಪೋನೆಂಟ್ಸ್ ಹೆಂಗೆ ವರ್ಕ್ ಮಾಡುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ, ಅದನ್ನು ಯಾವ ರೀತಿ ಬರಬೇಕು, ಒಂದು ಎಲೆಕ್ಟ್ರಾನ್ ಏನೇನು ಕೆಲಸ ಮಾಡುತ್ತೆ, ಎಲೆಕ್ಟ್ರಾನ್ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಕಾಣೋ ಹಾಗೆ ಮಾಡ್ತಾರೆ. ಓಕೆ, ಇಲ್ಲಿ ಎಲೆಕ್ಟ್ರೋಡೈನಾಮಿಕ್ಸ್ ಬರ್ತದೆ. ನೀವು ಫಸ್ಟ್ ಪಿ ಯು ಸಿ ಫಿಸಿಕ್ಸಲ್ಲಿ ಓದೋದು ಮೆಕ್ಯಾನಿಕಲ್ ಡೈನಾಮಿಕ್ಸ್. ಓಕೆ, ಇಲ್ಲಿ ನೀವು ಓದೋದು ಎಲೆಕ್ಟ್ರೋಡೈನಾಮಿಕ್ಸ್. ಎರಡನ್ನೂ ಒಂದೇ, ಬಟ್ ಅದ್ರ ಪ್ಯಾರಾಮೀಟರ್ಸ್ ಬೇರೆ, ಇದ್ರ ಪ್ಯಾರಾಮೀಟರ್ಸ್ ಬೇರೆ. ಓಕೆ, ಸೊ ಅದನ್ನು ನಾವು ಕನ್ವರ್ಷನ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್. ಎಕ್ಸಾಂಪಲ್ ಮೋಟರ್. ಓಕೆ, ನಾವು ಬ್ಯಾಟ್ರಿಯಿಂದ ಅದ್ರ ಕನೆಕ್ಷನ್ ಕೊಟ್ಟಾಗ ಮೋಟರ್ ಆನ್ ಆಗುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ಸ್ ಇಸ್ ಸಪೋರ್ಟೆಡ್ ದಿ ಮೋಟರ್ಸ್. ಅಲ್ಲಿ ಮೋಟರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ವೈಂಡಿಂಗಲ್ಲಿ ಕರೆಂಟ್ ಹೋದಾಗ ಅಲ್ಲಿ ರೋಟರ್ ಇರುತ್ತೆ, ಆ ರೋಟರ್ ಮ್ಯಾಗ್ನೆಟಿಕ್ ಇರುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮ್ಯಾಗ್ನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಏನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ನಾವು ವಾಟರ್ ಪಂಪ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಕಾದಷ್ಟು ಮಾಡ್ಬೋದು. ಓಕೆ, ಒಂದು. ಎರಡನೇದೇನಪ್ಪ ಅಂತಂದರೆ ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ರಿ, ಅಲ್ಲಿ ನಿಮಗೇನಾಗುತ್ತಪ್ಪ ಅಂತಂದರೆ ಫಿಸಿಕ್ಸಲ್ಲಿ ನಿಮಗೆ 70% ಅಷ್ಟು ಕವರ್ ಆಗುತ್ತೆ. 70% ಅಷ್ಟು ನಿಮಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು. ಆಯ್ತಾ? ಅಲ್ಲಿ ಅಷ್ಟು ಕೇಳಿರ್ಬೇಕಾದ್ರೆ ನಿಮಗೆ ಇಲ್ಲಿ ಮತ್ತೆ ಸ್ಟಡಿ ಮಾಡಿರ್ತೀರಾ, ಅಲ್ಲಿ ಸ್ಕೋರ್ ಆಗುತ್ತೆ ಇಲ್ಲ. ಸಪೋಸ್ ಸಿ ಇ ಟಿ ತೊಗೊಳ್ಳಿ. ಸಿ ಇ ಟಿನಲ್ಲಿ ಏನಾಗುತ್ತೆ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎರಡು ಸೇರಿಸ್ಕೊಟ್ಟಿರ್ತಾರೆ ಪರ್ಸೆಂಟೇಜ್ ವೈಸ್. ಅಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಏನಾಗುತ್ತೆ, ಫಿಸಿಕ್ಸ್ ಕಂಪ್ಲೀಟ್ ಕೇಳ್ತಾರೆ. ಅವಾಗ ನಿಮಗೆ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಿಮಗೆ ಅಲ್ಲಿ ಕವರ್ ಆಗುತ್ತೆ. ಇದು ಒಂದು ಅಡ್ವಾಂಟೇಜ್. ಇದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನೀವು ಕಂಪ್ಲೀಟ್ ಆದಮೇಲೆ ಇಂಜಿನಿಯರಿಂಗ್ ಹೋಗ್ತಾರೆ. ಇಂಜಿನಿಯರಿಂಗಲ್ಲಿ ನಿಮಗೆ ಪ್ರಿಫರೆನ್ಸ್ ಸಿಗುತ್ತೆ. ಯಾವುದೇ ಬ್ರಾಂಚಿಗೆ ಹೋಗಿ ಪ್ರಿಫರೆನ್ಸ್ ಸಿಗುತ್ತೆ. ಒಂದು. ಎರಡನೇದು ಏನಪ್ಪ ಅಂತಂದರೆ ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಬದಲು ನೀವು 2-3 ತಿಂಗಳು ಟ್ರೈನಿಂಗು, ಯಾವುದೋ ಮೊಬೈಲ್ ಸರ್ವಿಸಿಂಗ್ ಇರ್ಬೋದು, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇರ್ಬೋದು, ಇಲ್ಲ ಮೋಟರ್ ವೈಂಡಿಂಗ್ ಇರ್ಬೋದು, ಯಾವುದು ಇದು ಇಲ್ಲ ಹೋಮ್ ಅಪ್ಲಯನ್ಸಸ್ ಇದ್ರದ್ದು ಇರ್ಬೋದು. ಯಾವ ಟ್ರೈನಿಂಗ್ ಮಾಡಿಕೊಂಡ್ರು ಕೂಡ ನಿಮಗೆ ನಾಲೆಡ್ಜ್ ಬರುತ್ತೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ. ಅದರಲ್ಲಿ ನಿಮಗೆ ಏನಾಗುತ್ತೆ, ಯು ಕ್ಯಾನ್ ಡೂ ಯುವರ್ ವರ್ಕ್ ಬೈ ಓನ್. ಅರ್ಥ ಆಯ್ತಾ? ಅಲ್ಲಿ ಏನಾಗುತ್ತೆ, ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಪರಿಚಯ ಇರೋ ಕಡೆ ಅವ್ರು ಹೇಳ್ತಾರೆ ಇಂಥ ಕಡೆ ಹೋಗೋ ಪ್ರಾಕ್ಟೀಸ್ ಮಾಡೋ ಅಂತ. ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತದೆ, ನಾಲೆಡ್ಜ್ ಜೊತೆಗೆ ನಿಮಗೆ ದುಡ್ಡು ಬರ್ತದೆ. ಅಲ್ಲೇನಾಗ್ತದೆ, ಲರ್ನಿಂಗ್ ಜೊತೆಗೆ ಅರ್ನಿಂಗು ಆಗ್ತದೆ. ಕ್ಲಿಯರ್? ಬಟ್ ಒಂದಕ್ಕೆ ನಾಲ್ಕು ಇಟ್ಕೋಬೇಕು, ನಿಮಗೆ ದುಡಿಮೆ ಆಗ್ತದೆ ಅಂತ ಅದಕ್ಕೆ ಸ್ಟಿಕನ್ ಆಗಬಾರ್ದು. ನಿಮ್ಮ ಸ್ಟಡೀಸ್ ಏನಿದೆಯಲ್ಲ, ಆ ಸ್ಟಡೀಸ್ ನಿಮಗೆ ಇಂಪಾರ್ಟೆಂಟು. ಆಯಿತಾ? ನಿಮ್ಮ ಹತ್ರ ದುಡ್ಡು ಬರ್ತಾ ಇದ್ರೆ ಇಲ್ಲಿ ಯಾವುದೇ ಎಜುಕೇಷನ್ ಮಾಡಲಿಕ್ಕೋಸ್ಕರ ನಿಮಗೆ ದುಡ್ಡಿನ ಅವಶ್ಯಕತೆ ಬೀಳಲ್ಲ. ದಟ್ ಮೀನ್ಸ್ ವಿ ಆರ್ ಕನ್ವರ್ಟಿಂಗ್ ಅವರ್ ನಾಲೆಡ್ಜ್ ಎನರ್ಜಿ ಟು ದಿ ಅರ್ನಿಂಗ್ ಎನರ್ಜಿ. ನಾಲೆಡ್ಜ್ ಎನರ್ಜಿಯಿಂದ ಅರ್ನಿಂಗ್ ಎನರ್ಜಿ. ನೀವು ಅಕಸ್ಮಾತ್ ಕಾಮರ್ಸ್ ತೊಗೊಂಡಿದ್ದೆ ಆದರೆ 5 ವರ್ಷ ಆಗೋವರೆಗೂ ನಿಮಗೆ ಯಾವುದು ಜಾಬ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈವನ್ ಪಿ ಸಿ ಎಮ್ ಬಿ ಮಾಡ್ಕೊಂಡ್ರು ಕೂಡ ಸಾಧ್ಯ ಇಲ್ಲ. ಎಲೆಕ್ಟ್ರಾನಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ದು ಓನ್ ನೀವು ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಂತರ ಇದನ್ನು ಹೇಳ್ತೀನಿ ಹೆಂಗೆ. ಇಲ್ಲಿ ಇಂಪ್ಯಾಕ್ಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ ಸೋ ಮೆನಿ ಏರಿಯಾಸ್. ಬರೀ 3 ಜಾಗ ಬಿಟ್ಟರೆ ನಮಗೆ ಎಲ್ಲ ಕಡೆ ಎಲೆಕ್ಟ್ರಾನಿಕ್ಸ್ ಇದೆ. ಒಂದು ಯಾವುದು
ಎರಡನೇದು, ಮೂರನೇದು ಡ್ಯಾಶ್ ಆ್ಯಂಡ್ ಡ್ಯಾಶ್. ಅರ್ಥ ಇಲ್ಲ? ಈಗ ನೀವು ವಾಚ್ ತೊಗೊಂಡ್ರು ಕೂಡ ಅದರಲ್ಲಿ ವಾಟ್ಸ್ ಕ್ರಿಸ್ಟಲ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್. ಮಿಕ್ಸಿ ತೊಗೊಳ್ಳಿ, ಮಿಕ್ಸಿನಲ್ಲಿ ಕೂಡ ನಿಮಗೆ ಸ್ಮಾರ್ಟ್ ಇವು ಬಂದಿರುತ್ತೆ. ಅರ್ಥ ಆಯ್ತಾ? ಇವನ್ ಡೋರ್ ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಆಟೋಮೆಟಿಕ್. ರೈಸ್ ಕುಕ್ಕರ್ ತಗೊಳ್ಳಿ, ರೈಸು ನೀರು ಹಾಕ್ಬಿಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ರೆಡಿ ಮಾಡಿಕೊಡ್ತದೆ, ಹೌದಲ್ಲ? ಮೈಕ್ರೋವೇವ್ ಏನು ತಗೊಳ್ಳಿ, ಎಲೆಕ್ಟ್ರಾನಿಕ್ಸ್. ರೆಫ್ರಿಜಿರೇಟರ್ ತಗೊಳ್ಳಿ, ಎಲೆಕ್ಟ್ರಾನಿಕ್ಸ್. ಟಿ ವಿ ತಗೊಳ್ಳಿ, ಮತ್ತೆ ಟಿ ವಿ ಎಂತ ಬರೋವು? ದೊಡ್ಡ ಬರೋವು. ರೇಡಿಯೋ ಎಂತ ಬರೋವು? ದೊಡ್ಡ ಬರೋವು. ಇವಾಗ ಮೊದಲೇ ಕೀಪ್ಯಾಡ್ ಮೊಬೈಲ್ ಬರ್ತಾ ಇತ್ತು, ಇವಾಗ ಸ್ಮಾರ್ಟ್ ಫೋನ್ಸ್. ನೀವು ದುಡ್ಡು ಕೊಟ್ಟಂಗೆಲ್ಲ ಅದು ಟೆಕ್ನಾಲಜಿ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಲ್ಲ? ಹಿಂಗಾಗಿ ಇಲ್ಲಿ ನಮಗೆ ಈ ಎಲೆಕ್ಟ್ರಾನಿಕ್ಸು ಕಂಪ್ಲೀಟ್ ಏನು ಮಾಡಿದೆ ಟೆಕ್ನಾಲಜಿ ಅಂತಂದರೆ, ಲೆಸ್ ಲಗೇಜ್ ಮೋರ್ ಕಂಫರ್ಟಬಲ್ ವಿತ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ಭಾಳಷ್ಟು ಕೆಲಸ ಮಾಡಲಿಕ್ಕೋಸ್ಕರ ನಮಗೆ ಈ ಟೆಕ್ನಾಲಜಿ ಅನುಕೂಲ ಆಗ್ತದೆ. ಹಂಗಾಗಿ ಇದನ್ನು ನಾವು ತಗೊಳ್ತೇವೆ. ಫಸ್ಟ್ ಬಂದು ಯಾವುದಪ್ಪ ಅಂತಂದರೆ ಕಂಪ್ಯೂಟರ್ ಸೈನ್ಸಲ್ಲಿ. ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ 3 ಏರಿಯಾಸ್ ಬರುತ್ತೆ: ಹಾರ್ಡ್ವೇರ್, ಫಿರ್ಮ್ವೇರ್, ಸಾಫ್ಟ್ವೇರ್. ಹಾರ್ಡ್ವೇರ್, ಫಿರ್ಮ್ವೇರ್, ಸಾಫ್ಟ್ವೇರ್. ಹಾರ್ಡ್ವೇರ್ ಏನಪ್ಪ ಅಂತಂದರೆ R&Dನಲ್ಲಿ ಡಿಸೈನಿಂಗ್, R&Dನಲ್ಲಿ ಡಿಸೈನಿಂಗ್ ಇರುತ್ತೆ. ಆ ಡಿಸೈನಿಂಗು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮೆಕ್ಯಾನಿಕಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಟ್ರಾನಿಕ್ಸ್ನಾಗೆ ಡಿಸೈನ್ ಮಾಡೋದು. ಎಲೆಕ್ಟ್ರಾನಿಕ್ಸ್ ಮಾಡಿರೋರು ದೇ ಆರ್ ದಿ ಮಾಸ್ಟರ್ ಆಫ್ ಆಲ್ ಜಾಬ್ ಫಾರ್ ದಮ್. ದೇ ಆರ್ ದಿ ಮಾಸ್ಟರ್ ಆಫ್ ಆಲ್ ಸಬ್ಜೆಕ್ಟ್ಸ್. They are master of all subjects. How they are master of all subjects? I am telling you now. ಇಲ್ಲಿ ಡಿಸೈನಿಂಗ್ ಏನು ಬರ್ತದೆ, ಮತ್ತೆ 32 KB ಕಂಪ್ಯೂಟರ್ ಇತ್ತು, ಅದು ವ್ಯಾಲ್ ಬರೋದು ಮೊದಲು. ಈ ಬಿಲ್ಡಿಂಗ್ ಇದೆಯಲ್ಲ, ಅಷ್ಟು ಬಿಲ್ಡಿಂಗ್ ದೊಡ್ಡದಿತ್ತು. ಇವತ್ತು ಪ್ರೋಗ್ರಾಮ್ ಮಾಡಿದರೆ ನಾಳೆ ಬಂದು ನೋಡಬೇಕಾಗಿತ್ತು. ಆದರೆ ಇವಾಗ 1 ಮಿಲಿ ಸೆಕೆಂಡಲ್ಲಿ ನಿಮಗೆ ಆನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಈ ಡಿಸೈನಿಂಗಲ್ಲಿ ಜಾಸ್ತಿ ಯಾರಿರ್ತಾರೆ? ಎಲೆಕ್ಟ್ರಾನಿಕ್ಸ್ನವ್ರು ಇರ್ತಾರೆ. ಸ್ಯಾಲ್ರಿ ಎಷ್ಟು ಇರ್ತದೆ ಅವರಿಗೆ? 3 lakhs, 4 lakhs, 5 lakhs ಮೇಲೆ. ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇಲ್ಲಿ ಮಾಡ್ತಾ ಇದ್ರೆ ಏನಾಗುತ್ತೆ? ಸೊ ನಾಲೆಜ್ ಇಸ್ ಸೋ ಫೆಮಿಲಿಯರ್. I will give one of the example. That is Bill Gates. He was nothing in the earlier days. When he start practice, he get up. Next, Elon Musk. ಅದೇ ರೀತಿ ಭಾಳಷ್ಟು ಜನ ಇದ್ದಾರೆ, ನಮ್ಮ ಇಂಡಿಯನ್ಸ್ ಇದ್ದಾರೆ. ಅರ್ಥ ಆಯ್ತಾ? ಬಟ್ ಪಿಕ್ಚರಲ್ಲಿ ಯಾರು ಬರಲ್ಲ, ಆಯ್ತಾ? ನೆಕ್ಸ್ಟ್ ಫಿರ್ಮ್ವೇರ್. ಫಿರ್ಮ್ವೇರ್ ಕೆಲಸ ಏನು? ಕಂಪೈಲಿಂಗ್, ಕನ್ವರ್ಷನ್ ಫ್ರಮ್ one system to the another system. ನೆಕ್ಸ್ಟ್ ಇದೆಲ್ಲ ರೆಡಿ ಆದಮೇಲೆ ಈ ಮಿಷಿನಲ್ಲಿ ಜೀವ ತುಂಬಿದ ಮೇಲೆ ನೆಕ್ಸ್ಟ್ ಅದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಟ್ಯಾಲಿ ತಗೊಳ್ಳಿ, ಟ್ಯಾಲಿ ಮಾಡಿರೋ ಡಿಸೈನ್ ಮಾಡಿರೋದು ಯಾರು? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್. ವರ್ಕ್ ಮಾಡ್ತಿರೋದು ಯಾರು? ಸಾಫ್ಟ್ವೇರ್ ಇಂಜಿನಿಯರ್ಸ್. ಸಾಫ್ಟ್ವೇರ್ ಇಂಜಿನಿಯರು ಡಿಸೈನಿಂಗಲ್ಲಿ ಬರೋದಿಲ್ಲ. ಡಿಸೈನಿಂಗಲ್ಲಿ ಅವ್ರಿಗೆ ಐಡಿಯಾ ಇರಲ್ಲ. ಮೆಷಿನ್ ಏನೇನು, ಯಾವ್ಯಾವ ಮಿಷಿನು ಹೆಂಗೆ ಕೆಲಸ ಮಾಡ್ತಾರೆ. ಮೆಷಿನ್ ಅಂತಂದರೆ ಇಲ್ಲಿ ICs, ಇಂಟಿಗ್ರೇಟೆಡ್ ಚಿಪ್ಸ್. ಓಕೆ, ಆ ಇಂಟಿಗ್ರೇಟೆಡ್ ಚಿಪ್ಸ್ ಹೆಂಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಸೊ ದ ಪರ್ಸನಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನೋಡೋದು. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ಹೋದರೂ ಕೂಡ ನಿಮಗೆ ನೀವು ಇದಕ್ಕೂ ಹೋಗ್ಬೋದು, ಇದಕ್ಕೂ ಹೋಗ್ಬೋದು. ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರೋರು ಇದಕ್ಕೆ ಬಂದೇ ಹೋಗೋದು, ಇದಕ್ಕೆ ಬರೋದು. ಯಾಕಂದರೆ ಅವರಿಗೆ ಆ ನಾಲೆಡ್ಜ್ ಇರೋದು. ಅಡ್ವಾಂಟೇಜ್ ಇದೇ ಇಲ್ಲ. ಹಾಂ, ನೆಕ್ಸ್ಟು ಮೆಡಿಕಲ್ ಸೈನ್ಸ್ ತಗೊಳ್ಳಿ. ಮೆಡಿಕಲ್ ಸೈನ್ಸಲ್ಲಿ ಮೊದಲೇ ಎಲ್ಲ ಹೆಂಗೆ ನೋಡೋದು? ನಾಡಿ ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋರು. ಲಕ್ಕಿಲಿ ಅದು ಟ್ರೀಟ್ಮೆಂಟ್ ಚೆನ್ನಾಗಾಯ್ತು ಅಂತಂದರೆ ಅವನ ಪೇಷಂಟು ಇಲ್ಲೇ ಇರ್ತಾನೆ, ಇಲ್ಲ ಅಂದರೆ ಟಿಕೆಟ್ ತಗೊಳ್ಳೋದು. ಅರ್ಥ ಆಯ್ತಾ?
In earlier days, the people are knowing the pulses. If the person is matching the treatment, he will be retained in flow, that is on earth, by living. If it is mistakes, he will go to the wind. Clear? Okay. In medical science, it has so many areas. It's not one or two. It has so many areas. So under that, our part of this one is instrumentation. Okay? Instrumentation. So ಯಾವ ಇನ್ಸ್ಟ್ರೂಮೆಂಟ್ಸ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು MRI, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ನೆಕ್ಸ್ಟ್ ಅಲ್ಟ್ರಾ ಸೌಂಡ್ ಸ್ಕ್ಯಾನ್, ಎಂಡೋಸ್ಕೋಪ್, ECG, EEG, electrocardiograph, electroencephalograph, oximeter, glucometer, sphygmomanometer, etc. signature analysis, etc. ಇವೆಲ್ಲ ಡಿಸೈನ್ ಮಾಡೋದು ಯಾರು? ಎಲೆಕ್ಟ್ರಾನಿಕ್ಸ್ ಪ್ರೊಫೆಷನಲ್ಸ್. ಯಾಕೆ? ದೇ ವೆರಿ ವೆಲ್ ಅಬೌಟ್ ದಿ ಸೆನ್ಸರ್ಸ್ ಟೆಕ್ನಾಲಜಿ. ಯಾವ್ಯಾವ ಸೆನ್ಸರ್ಸ್ ಹೆಂಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಹಂಗಾಗಿ ಆ ಪಲ್ಸ್ ಏನಿದೆಯಲ್ಲ, ಆ ಪಲ್ಸ್ ಯಾವ ರೀತಿ ಅದನ್ನ ತಗೋಬೇಕು ಅದನ್ನ ಕ್ಯಾಲಿಬ್ರೇಷನ್ ಮಾಡಿಬಿಟ್ಟು ಅಲ್ಲಿ ಡಿಸೈನ್ ಮಾಡಿರ್ತಾರೆ. ಡಿಸೈನ್ ಮಾಡಿ ಮೆಷಿನ್ ಆದ್ಮೇಲೆ ಎಲ್ಲ ಬಳಸ್ತಾರೆ. ಮೊನ್ನೆ ಕೋವಿಡ್ ಇದರಲ್ಲಿ ಎಲ್ಲರ ಹತ್ರನೂ ಇದೆಯಾ? 60-80% ಅಂತ ಎಲ್ಲರ ಹತ್ರನೂ ಇದೆಯಾ ಆಕ್ಸಿಮೀಟರ್? ಆಕ್ಸಿಮೀಟರ್ ಎಲ್ಲರ ಹತ್ರನೂ ಇದೆ ತಾನೆ? ಏನ್ ಮಾಡ್ತದೆ ಆಕ್ಸಿಮೀಟರ್? ನಮ್ಮ ಪಲ್ಸ್ ತೋರಿಸುತ್ತೆ, ಆಕ್ಸಿಜನ್ ಲೆವೆಲ್ ತೋರಿಸುತ್ತೆ. ಇನ್ನು ಬಹಳ ಜನರಿಗೆ ಶುಗರ್, ಡಯಾಬಿಟಿಕ್ ಇದೆ, ದೇ ಆರ್ ಗ್ಲಿಸಮಿಕ್. ಜಾಸ್ತಿ ಇದ್ರೆ ಹೈಪರ್ ಗ್ಲಿಸಮಿಕ್, ಕಡಿಮೆ ಇದ್ರೆ ಹೈಪೋಗ್ಲಿಸಮಿಕ್. ಓಕೆ. ಸೊ ಅವ್ರ ಹತ್ರ ಏನು ಗ್ಲೂಕೋಮೀಟರ್ ಇರ್ತದೆ, ಆ ಮೀಟರ್ನ ಅವರೇ ಟೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟಿದೆ ಅಂತ. ಅದು ನೋಡ್ಕೊಂಡು ಅವ್ರು ಹೆಲ್ತ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ದೇ ಆರ್ ಮ್ಯಾನೇಜ್. ಅರ್ಥ ಆಯ್ತಾ? ಇದರಲ್ಲಿ ಈ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ ಅಕಸ್ಮಾತ್ ಏನಾದರೂ ಇವರು ವರ್ಕ್ ಮಾಡ್ತಾ ಇದ್ರೆ, ಎಲೆಕ್ಟ್ರಾನಿಕ್ಸ್ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವರಿಗೆ ಎಷ್ಟಿರ್ತದೆ ಪ್ಯಾಕೇಜು? ಅವರಿಗೂ ಅಷ್ಟೇ ಪ್ಯಾಕೇಜ್ ಇರುತ್ತೆ, ಇವ್ರಿಗಿಂತ ಜಾಸ್ತಿನೇ ಇರ್ತದೆ. 4 lakhs 5 lakhs ಅವೆಲ್ಲ ಯಾರು ತೋರಿಸೋದಿಲ್ಲ. ಒಂದ್ಸರಿ ಅಕಸ್ಮಾತ್ ಏನಾದರೂ ಇದು ಕೆಟ್ಟೋಯ್ತು ಅಂತಂದ್ರೆ ಆ ಡಾಕ್ಟ್ರಿಗೆ ಎಷ್ಟು ಲಾಸ್ ಆಗುತ್ತೆ? ದಿವಸಕ್ಕೆ ನಿಯರ್ಲಿ 3 to 4 lakhs ಆಗುತ್ತೆ. ಒಂದು 3-4 ದಿವಸ ಆದರೆ 15 lakhs ಹೋಯ್ತು. ಅದಕ್ಕೆ ಏನು ಮಾಡ್ತಾನೆ, ಫಸ್ಟ್ ಇಂಜಿನಿಯರಿಂಗ್ ಇರ್ತಾನೆ, ಬಾರಪ್ಪ ನಮ್ಮ MRI ಕೆಟ್ಟೋಗಿದೆ ಮಾಡ್ಕೊಡು. ಬಂದ್ಮೇಲೆ ಏನು ಮಾಡ್ತಾನೆ, ಅವ್ನು ರಿಪೇರಿ ಮಾಡಿಬಿಟ್ಟು ಅವನಿಗೆ ಹೊರಗೆ ಕಳಿಸ್ತಾನೆ 12 ಹೊರಗೆ. ಅವ್ನು ರಿಪೇರಿ ಮಾಡಿಬಿಟ್ಟು ಕಂಪ್ಲೀಟ್ ಫಾಲ್ಟ್ ಫಿಟ್ ಮಾಡಿ ರಿಪೇರಿ ಮಾಡಿ ರೆಡಿ ಮಾಡಿಕೊಡ್ತಾನೆ. 5 lakhs ಎಷ್ಟು ಆಗುತ್ತೆ? ಮೆಷಿನ್ ಎಷ್ಟಿದೆ? ನಿಯರ್ಲಿ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಇದೆ. ಓಕೆ. ಅದೇ ರೀತಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ, ಎಂಡೋಸ್ಕೋಪ್, ಯಾವುದೇ ಮೆಷಿನ್ಸ್ ಮಾಡಿ. ಸೊ ಬಿಕಾಸ್ ಆಫ್ ದಿ ಸೆನ್ಸಸ್ ಟೆಕ್ನಾಲಜಿ and because of the mechanical technology, so the people will know how to design the instruments. Okay. Next, aeronautics ಅಲ್ಲಿ ಏನೇನು ಬರ್ತದೆ? ಏರೋಪ್ಲೇನ್ಸ್, ಗ್ಲೈಡರ್ಸ್, ಹೆಲಿಕಾಪ್ಟರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಓಕೆ. ಸೊ ಅದರಲ್ಲಿ ನೀವು ಸಪೋಸ್ ಇಫ್ ಯು ಆರ್ ಇನ್ ಡಿಸೈನಿಂಗ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಒಳ್ಳೊಳ್ಳೆ ಏರೋಪ್ಲೇನ್ಸ್ ಡಿಸೈನ್ ಮಾಡ್ತಾ ಇದ್ರೆ, ಸೊ ವಿಲ್ ಗೆಟ್ ಸೋ ಮೆನಿ ಕನ್ವೀನಿಯನ್ಸ್, ಸೋ ಮೆನಿ ಸರ್ವಿಸ್, ಸೋ ಮೆನಿ ಪ್ಯಾಕೇಜಸ್. ಓಕೆ. ಇಲ್ಲ ಪೈಲಟ್ ಆಗ್ತೀರಾ, ಪೈಲಟ್ ಆದರೆ ಪೈಲಟ್ ಇಂದು ಅದ್ರ ತಕ್ಕಂತೆ ಅವರು ಪ್ಯಾಕೇಜ್ ಕೊಡ್ತಾರೆ. ಇಲ್ಲ ಗಾರ್ಡ್ ಆಗ್ತೀರಾ, ಅದಕ್ಕೆ ಬೇರೆ ಬೇಕಾದಷ್ಟು ಏರಿಯಾಸ್ ಇದಾವೆ. ಇಲ್ಲ ನೀವು ಅರಣ್ಯದಲ್ಲಿದ್ದರೆ, ಸೊ ಇವಾಗ ಪಯಣ ಮಾಡ್ತೇವೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಇನ್ನು ಭಾಳಷ್ಟು ವೇರಿಯಸ್ ಇಲ್ಲ, ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಇದು ನೀವು ಫೈಂಡ್ ಔಟ್ ಮಾಡ್ಕೋಬೇಕು, ನೀವು ಬರೀಬೇಕಿದೆ ಆದಮೇಲೆ.
ವಿಡಿಯೋ ನೋಡಿ ನೀವು ನೀವು ಪೂರ್ತಿ ಬರೆಯೋಕೆ ಆಗೋದಿಲ್ಲ ನಾನು, ಬಟ್ ನೀವೇನು ಮಾಡ್ತೀರಾ, ವರ್ಕ್ ಮಾಡಬೇಕು. ನೆಕ್ಸ್ಟು ಏವಿಯನಿಕ್ಸ್ ಅಲ್ಲಿ ಏನು ಬರ್ತದೆ, ಸ್ಯಾಟಲೈಟ್ಸ್, ಶಿಪ್ಪರ್ಸ್ ಅವೆಲ್ಲ ಬರ್ತದೆ. ಎಟ್ಸೆಟ್ರಾ. ಸ್ಯಾಟಲೈಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ, ರೆಡಾರ್ ಇರ್ತದೆ, ಸೋನಾರ್ ಇರ್ತದೆ, ಸೋಲಾರ್ ಇರ್ತದೆ. ರೆಡಾರ್ ಅಂದ್ರೆ ಏನು, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಸೋನಾರ್ ಅಂದ್ರೆ ಸೌಂಡ್ ನಾವಿಗೇಷನ್ ಅಂಡ್ ರೇಂಜಿಂಗ್. ಸೋಲಾರ್ ಅಂದ್ರೆ ಸೌಂಡ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇದು ನಮ್ಮ ತಿರುಪತಿಲಿದೆ, ತಿರುಪತಿ ಯೂನಿವರ್ಸಿಟಿಲಿ ಅದು ಒಂದೇ ಯೂನಿಟ್ ಇರೋದು ಸೋಲಾರ್, ತುಂಬ ಚೆನ್ನಾಗಿದೆ. ಸೊ while I was in 35 years back, we are in MSc, we were there for the study tour. Okay, so ಇಂಥವು ಏವಿಯಾನಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಡಿಫೆನ್ಸ್ ಅಲ್ಲಿ ಈಗ ಕಮರ್ಷಿಯಲಿ ಬೇರೆ ಕೊಡ್ತಾರೆ, ಡಿಫೆನ್ಸಿಗೆ ಬೇರೆ ಕೊಡ್ತಾರೆ. ಡಿಫೆನ್ಸಿಗೆ ಕೊಡ್ತಕ್ಕಂಥ ಪ್ರಾಡಕ್ಟು, ಇನ್ಸ್ಟ್ರೂಮೆಂಟ್ಸು ಅವು ಏನೇನು ಇದಾವೋ ತುಂಬ called sophisticated equipments are provided for the defense, because these peoples are guarding us in the borders. They are safeguarding our country. We have to salute them, we have to approach them, right? So ಅಲ್ಲಿ ನಿಮಗೆ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಬರ್ತದೆ, ಯುಟಿಲೈಸೇಷನ್ ಬರುತ್ತೆ, ಎಲ್ಲದು ಬರುತ್ತೆ. ಯಾವ್ದು ಬರ್ತದೆ ಅದರಲ್ಲಿ, ಕೆನಾನ್ಸ್ ಅಂದ್ರೆ ಟ್ಯಾಂಕರು, LMG, MMG, SLR, ಗ್ರೆನೇಡ್ಸ್, ಬಾಂಬರ್ಸ್ ಎಕ್ಸೆಟ್ರಾ ಇನ್ನು ಬಹಳಷ್ಟಿದೆ. ಇಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಇಲ್ಲ ಅಂದರೆ ಸ್ಯಾಲರಿ ಕಡಿಮೆ ಇರೋಲ್ಲ, ಬಟ್ ಒಂದು ಪ್ರಿಸ್ಟೇಜಿಯಸ್ ವರ್ಕ್ ಇರ್ತದೆ. ಅದನ್ನು ನೀವು ನಮ್ಮ ದೇಶಕ್ಕೋಸ್ಕರ ನೀವು ಅದನ್ನು ಮಾಡಬೇಕಾಗ್ತದೆ. ಇಲ್ಲಿ ಹೋಗ್ಬೇಕಂದ್ರೆ PUC ಆದಮೇಲೆ ನೀವು NDA ಎಕ್ಸಾಮ್ ಬರೆದ್ರೆ, ಅಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್ ಬರೆದ್ರೆ, ಸೊ ಅಲ್ಲಿ ನಿಮಗೆ ಏರ್ಫೋರ್ಸ್ ಹೈಯರ್ ರ್ಯಾಂಕಿಂದ ಲೋವರ್ ರ್ಯಾಂಕಿಂಗ್ ತಗೋತಾರೆ. ಏರ್ಫೋರ್ಸ್, ನೇವಿ, ಆರ್ಮಿ ಇರುತ್ತೆ, ಆಮೇಲೆ OTS ಇರುತ್ತೆ. ಓಕೆ, ಸೊ ನೀವು ಅದರಲ್ಲಿ ಯಾವುದ್ರಲ್ಲೂ ಹೋಗ್ಬೋದು. ಅಲ್ಲಿ NDA ಆದಮೇಲೆ 3 years ಡಿಗ್ರಿ ಅದು. ಅದಾದ ತಕ್ಷಣ ನೀವು ಮುಂದೆ ಹೋಗ್ಬೇಕಾದ್ರೆ ಅಂತಂದರೆ ನೀವು CDS ಎಕ್ಸಾಮ್ ಬರೀಬೇಕು, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್. ಅದಾದಮೇಲೆ ನೆಕ್ಸ್ಟು ಅದರಲ್ಲೇ PGs ಎಲ್ಲ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಏನು ಸಿಗಬೇಕು ಅಲ್ಲಿ ಸಿಗ್ತದೆ. ಬಟ್ ಏನಪ್ಪ ಅಂತಾರೆ, ಇಲ್ಲಿ NDA ಎಕ್ಸಾಮ್ ಆದಮೇಲೆ ಸಪೋಸ್ ನೀವೇನಾದರೂ ಸೆಲೆಕ್ಷನ್ ಆದರೆ, ಸೊ ಸ್ಟಾರ್ಟಿಂಗ್ ವಿತ್ ಫ್ಲೀಟ್ ಲೆಫ್ಟಿನೆಂಟ್ ಇನ್ ಏರ್ಫೋರ್ಸ್ ಆದರೆ ನೇವಿ. ಬಟ್ ಇದರಲ್ಲಿ ನೀವು ಹೋಗೋದಾದರೆ ಸೆಕೆಂಡ್ ಲೆಫ್ಟಿನೆಂಟಿಂದ ಸ್ಟಾರ್ಟ್ ಆಗುತ್ತೆ ಆದಮೇಲೆ. ಅದೇ ನೀವು CDS ಎಕ್ಸಾಮ್ ಬರ್ತು ನೀವು ಕ್ವಾಲಿಫೈ ಆದರೆ ಅಲ್ಲಿ ಲೆಫ್ಟಿನೆಂಟ್ ಕರ್ನಲಿಂದ ಸ್ಟಾರ್ಟ್ ಆಗುತ್ತೆ ಆರ್ಮಿನಲ್ಲಿ, ಲೆಫ್ಟಿನೆಂಟ್ ಕರ್ನಲ್. ಅದೇ ಆರ್ಮಿನ ಇದರಲ್ಲಿ ನೇವಿ ಏರ್ಫೋರ್ಸ್ ಹೋಗೋದ್ರೆ ಸೊ ನಿಮಗೆ ಕ್ಯಾಪ್ಟನಿಂದ ಸ್ಟಾರ್ಟ್ ಆಗ್ತದೆ, ಸೇಮ್ ರ್ಯಾಂಕ್ ಆಯಿತಾ. ಸೊ ಅಲ್ಲಿಂದ ನಿಮಗೆ ಪ್ರಮೋಷನ್ಸ್ ಎವ್ರಿ 3 years 5 years ಪ್ರಮೋಷನ್ಸ್ ಇರುತ್ತೆ. ನೀವು ವರ್ಕ್ ಮಾಡಿದ ಮೇಲೆ ಅಕ್ಯುರೇಟ್ ಮೇಲೆ ಅವ್ರಿಗೆ ನಿಮಗೆ ಕೊಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಸೊ ಇಲ್ಲಿ ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಪ್ರೊಫೆಷನಲ್ಸ್. ಓಕೆ, ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಅಲ್ಲಿ ಏನಿದೆ, CNC, AutoCAD, CAD ಅಂದ್ರೇನು, ಕಂಪ್ಯೂಟರ್ ಏಡೆಡ್ ಡಿಸೈನ್. CAM ಅಂದರೆ ಕಂಪ್ಯೂಟರ್ ಏಡೆಡ್ ಮ್ಯಾನೇಜ್ಮೆಂಟ್. ಗೊತ್ತಾಯ್ತಾ? CNC ಅಂದರೆ ಕಂಪ್ಯೂಟರೈಸ್ಡ್ ನ್ಯೂಮರಿಕಲ್ ಕಂಟ್ರೋಲ್. ಒಂದು ಲೇತ್ ಮಿಷಿನ್ ಎಲ್ಲ ಪ್ರೋಗ್ರಾಮಬಲ್ ಇರುತ್ತೆ. ಈ ಕಡೆ ಪ್ರಾಡಕ್ಟ್ ಯಾವುದೋ ಒಂದು ಐರನ್ ಚೋಕ್ ಹಾಕಿದ್ರೆ ಹೊರಗಡೆ ನಿಮಗೆ ಏನಾಗ್ತದೆ, ಅದು ಮೆಷಿನ್ ಆಗಿ ಬರ್ತದೆ, ಇಲ್ಲ ಅದು ಸ್ಪೇರ್ ಪಾರ್ಟ್ಸ್ ಆಗಿ ಬರ್ತದೆ.
ನಮಗೆ ಯಾವ ರೀತಿ ಬೇಕೋ ಆ ಡಿಸೈನಿಂಗ್ ಮಾಡಿರ್ತೀವಿ ಅದ್ರ ಪ್ರಕಾರ ನಮಗೆ ಬರ್ತದೆ. ಸೊ ಅಲ್ಲಿ ಆಪರೇಟ್ ಮಾಡ್ತಕ್ಕಂಥ ಇವರು ಯಾರು ಎಲೆಕ್ಟ್ರಾನಿಕ್ಸ್ ಪ್ರೊಫೆಷನಲ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ತಾರೆ, ಬಟ್ ಪಯನರ್ಸ್ ಆರ್ ದಿ ಎಲೆಕ್ಟ್ರಾನಿಕ್ಸ್ ಪ್ರೊಫೆಷನಲ್ಸ್. ನೆಕ್ಸ್ಟ್ ಒಂದು ಆಟೋಮೊಬೈಲ್. ಇವತ್ತು ಆಟೋಮೊಬೈಲ್ ಇಂಡಸ್ಟ್ರಿ ಎಷ್ಟು ಗ್ರೋತ್ ಆಗಿದೆ. ಅದೇ ಒಂದು 60 ವರ್ಷದ ಮುಂಚೆ ಒಂದು ಕಾರ್ ಬುಕ್ ಮಾಡಿದ್ರೆ 4 ತಿಂಗಳು 5 ತಿಂಗಳು 6 ತಿಂಗಳು 1 ವರ್ಷ ಬೇಕಾಗಿತ್ತು ಬರೋಕ್ಕೆ. ಇವಾಗ ಹಳೇ ಕಾರ್ ಎಷ್ಟಕ್ಕೆ ಸಿಗ್ತದೆ? ಅಂಬಾಸಿಡರ್ ಕಾರ್ ಹಳೇದು 60 ವರ್ಷದ ಮುಂಚೆ ತಗೊಂಡೋಗ ಕುಮಾರ ಅಂತಾರೆ, ಫ್ರೀಯಾಗಿ ತೊಗೊಂಡೋದ್ರೆ ಸಾಕಂತ. ಅದು ಕೂಡ ಕಾಸ್ಟ್ ಆಗ್ತದೆ, 75,000 80,000 1 ಲಕ್ಷ ಕಂಡೀಷನ್. ಆ ಕಾರ್ ಇವತ್ತಿನ ದಿವಸ ಬಳಕೆ ಮಾಡ್ತಿದ್ದಾರ, ಹೊಸ ಕಾರ್ ಮಾಡ್ತಾರೆ. ಹಳೆ ಕಾರಿಗೆ ಹೊಸ ಕಾರಿಗೆ ಏನು ಡಿಫ್ರೆನ್ಸ್ ಇದೆ? ಬಿಕಾಸ್ ಆಫ್ ದಿ ಸೆನ್ಸಸ್ ಟೆಕ್ನಾಲಜಿ ಆ್ಯಂಡ್ ಅಪ್ಗ್ರೇಡೇಷನ್. ಸೊ ದ ಕಾಸ್ಟ್ ಆಫ್ ದಿ ಕಾರ್ ಇಸ್ ಗೋನ್ ಇನ್ಕ್ರೀಸಸ್. ಯಾರಿದೆ ಇಲ್ಲಿ ಕಾರ್ಸು? ಮಾರುತಿ ಇದೆ, ಸಿಂಪಲ್. ನೆಕ್ಸ್ಟು ಹುಂಡೈ, ಆಮೇಲೆ ಹೋಂಡಾ, ಆಮೇಲೆ ಟಾಟಾ, ಆಮೇಲೆ ನೆಕ್ಸಾನ್. ಟಾಟಾದಲ್ಲೇ ಅದಾವ ಬರೋದು ನೆಕ್ಸಾನ್. ಓಕೆ, ಆಮೇಲೆ ರಾಯಲ್ಸ್ ರೈಸ್, ಫಾರಿನ್ ಕಾರ್ಸ್, ರಾಯಲ್ಸ್ ರೈಸ್, BMW, ಬುಗಾಟಿ, ಆಡಿ, ಎಟ್ಸೆಟ್ರಾ. ಇವೆಲ್ಲ ಪೆಟ್ರೋಲ್ ಕಾರ್ ತಾನೆ. ಪೆಟ್ರೋಲು ಡೀಸೆಲ್ ಎಲ್ಲಿ ಸಿಗುತ್ತೆ ಭೂಮಿಲಿ? ಡೀಸೆಲ್ ಪೆಟ್ರೋಲು ಆಲ್ಟರ್ನೇಟಿವ್ ಮಾಡಲೇಬೇಕಾ? ಇವತ್ತು ಪೆಟ್ರೋಲ್ ರೇಟ್ ಎಷ್ಟಿದೆ? 107 ರೂಪೀಸ್ ಇದೆ. 107 ರೂಪೀಸ್ ಇದೆ. ಓಕೆ, ಡೀಸೆಲ್ ರೇಟ್ ಅಪ್ರಾಕ್ಸಿಮೇಟ್ ಎಷ್ಟೋ ಇದೆ. ಅದು ಎಲ್ಲರೂ ಬಳಸ್ತಾ ಇದ್ರೆ ಏನಾಗ್ತದೆ? ಅದು ಖಾಲಿ ಆಗ್ತದೆ. ನ್ಯಾಚುರಲ್ ಆಗಿ ಬೇರೆ ಕಡೆ ಶಿಫ್ಟ್ ಆಗ್ಬೇಕು. ಈ ದೊಡ್ಡ ದೊಡ್ಡ ಕಂಪ್ನೀಸ್ ಏನು ಮಾಡ್ಯಾರ? ದೇ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್ಸ್ ಫ್ಯೂಯಲ್. ಯಾವುದು? ಬ್ಯಾಟ್ರೀಸ್. ಯಾವುದು? ಅದರಲ್ಲಿ ಬೇರೆ ಬೇರೆ ಥರ ಬ್ಯಾಟ್ರೀಸ್ ಇರ್ತಾವೆ. ಲಿಥಿಯಂ ಅಯಾನ್ ಬ್ಯಾಟ್ರೀಸ್, ಓಕೆ, ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರೀಸ್, ಟ್ಯಾಂಟಮ್. ಓಕೆ, ಸೊ ಇದು ತುಂಬ ಕಾಸ್ಟ್ಲಿ ಇದೆ. ಇದು ಚೈನೀಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಚೈನೀಸ್ ಒಂದು ಕತೆ ಇದೆಯಲ್ಲ, ಅದೇನೋ ಹೇಳ್ತಾರೆ, ಚಲಿತ ಶಾಂತಕ ಅಂತ ಹೇಳ್ತಾರೆ, ನಡೆದ್ರೆ ಓದಂಗಿಲ್ಲ. ಬಟ್ ಇಲ್ಲಿ ಲಿಥಿಯಂ ಫಾಸ್ಫೇಟ್, ಇದ್ರ ಲಿಥಿಯಂ ಅಯಾನಿಂದು ಸಪೋಸ್ ಈಗ 2 ವೀಲರ್ ಸ್ಕೂಟ್ರ್ ತಗೊಳ್ಳಿ, ಒಂದ್ಸರಿ ಚಾರ್ಜ್ ಮಾಡಿದ್ರೆ 70-80 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಹೋಗ್ಬೋದು. ಆಯ್ತಾ? ಅದು ಒಂದೇ ದಿವಸಕ್ಕೆ. ಇದೇ ಲಿಥಿಯಂ ಫಾಸ್ಫೇಟ್ ಯೂಸ್ ಮಾಡಿದ್ರೆ 150ರಿಂದ 200 ಕಿಲೋಮೀಟ್ರ್ವರೆಗೂ ಹೋಗುತ್ತೆ. ನೀವು ಈಗ ಒಂದ್ಸರಿ ಚಾರ್ಜ್ ಮಾಡಿದ್ರೆ 150ರಿಂದ 200 ಕಿಲೋಮೀಟ್ರ್ ಹೋಗ್ತದೆ ಅಂತಂದ್ರೆ, ಇದು ದಿವಸಕ್ಕೆ ಇದು 70 ಕಿಲೋಮೀಟ್ರ್ ಹೋಗ್ತದೆ ಅಂದರೆ ಎಷ್ಟು ಸೈಕಲ್ ಆಯಿತು? 150 ಸೈಕಲ್ಸು. ಒಂದ್ಸರಿ ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟ್ರ್ವರೆಗೂ ಚಾರ್ಜ್ ಮಾಡೋದು ಬೇಕಾಗಿರೋಲ್ಲ. ಇದೇ ದಿವಸ ಚಾರ್ಜ್ ಮಾಡ್ಬೋದು. ಅಂದರೆ ಎಷ್ಟು ಸರಿ ಆಯ್ತಿದು? 150. ದಟ್ ಮೀನ್ಸ್ ಇಟ್ ಈಸ್ ಮೋರ್ ದೆನ್ 20,000 ಟನ್ಸ್. ಇದನ್ನೇ ನೀವು ಬಳಸಿದ್ರೆ ಸೈಕಲ್ ಇಸ್ ನಿಯರ್ಲಿ 30,000 ಸೈಕಲ್ ಇರುತ್ತೆ. ಒಂದ್ಸರಿ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ವರೆಗೂ ಇದು ಮೂವ್ಮೆಂಟ್ ಆಗ್ತದೆ. ಈಗ ಆಟೋಮೊಬೈಲ್ ಇಂಡಸ್ಟ್ರೀಸ್ ಎಲೆಕ್ಟ್ರಾನಿಕ್ಸ್ನವರಿಗೆ ಎಷ್ಟು ಪ್ರಿಫರೆನ್ಸ್ ಇದೆ? ಸೊ ದೇ ಆರ್ ದ ಮಾಸ್ಟರ್ಸ್, ದೇ ಆರ್ ದ ಪಯನರ್ಸ್. ಸೊ ದೇ ಆರ್ ಗೋಯಿಂಗ್ ಟು ಹೈಡ್ ಪೀಪಲ್ ಫ್ರಮ್ ದಿ ಕ್ಯಾಂಪಸ್ ಓನ್ಲಿ. ಅರ್ಥದ? ಕ್ಯಾಂಪಸ್ಸಲ್ಲೇ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಕಾರ್ ಅಪ್ಗ್ರೇಡೇಷನ್ಸ್, ವೆಹಿಕಲ್ ಅಪ್ಗ್ರೇಡೇಷನ್ಸ್ ಎಲ್ಲ ಏನಿದೆಯಲ್ಲ ಇಲ್ಲಿ ಈಗ ಭಾಳಷ್ಟು ಈ ಫ್ಯೂಯಲ್ ಏನಿದೆಯಲ್ಲ, ಯಾವುದು ಲಿಕ್ವಿಡ್ ಫ್ಯೂಯಲ್ ಬಂದು ಇದು ಹಾರ್ಡ್ ಫ್ಯೂಯಲ್ ಹತ್ರ ತೊಗೊಂಡು ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ಸ್. ಎಷ್ಟು ಬೇಕಾಗುತ್ತೆ ಅದಕ್ಕೆ? ಸ್ಪೇಸ್ ಎಷ್ಟು ಬೇಕಾಗುತ್ತೆ? 72 ವೋಲ್ಟ್ಸು 200 ಆಂಪರ್ಸ್ ಬೇಕು. ಯಾವುದು? ಇದನ್ನು ಬಳಸಿದೆ. ಇದಾದರೆ 48 ಆಂಪರ್ಸ್, ಇದಾದರೆ 5 ಆಂಪರ್ಸ್. ಹಿಂಗಾಗಿ ಏನಾಗುತ್ತೆ? ಇದ್ರ ಲೈಫ್ ಸೈಕಲ್ಲು ತುಂಬ ಕಡಿಮೆ ಇರುತ್ತೆ, ಇದು ಜಾಸ್ತಿ ಇರುತ್ತೆ. ಹಿಂಗಾಗಿ ತುಂಬ ಚೀಪ್ ಆಗುತ್ತೆ. ಯಾವುದು?
ಫ್ಯೂಯಲ್. ನೀವು ಪೆಟ್ರೋಲ್ ಇಲ್ಲಿಂದ ಬೆಂಗಳೂರಿಗೆ ಹೋದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 260 ಕಿಲೋಮೀಟರ್. ಹೌದಾ? 260 ಕಿಲೋಮೀಟರ್ ಅಂತಂದರೆ ಒಂದು ವೆಹಿಕಲ್ ಎಷ್ಟು ಕೊಡ್ತದೆ? 20 ಕಿಲೋಮೀಟರ್ ಕೊಡ್ಬೋದು ಅವರೇಜ್. 260 ಡಿವೈಡೆಡ್ ಬೈ 20 ಅಂತಂದರೆ 40 ಕೊಡುತ್ತೆ. 40 ಅವು ಕೊಡ್ತದೆ. ಅದು ಎಷ್ಟು ಜನ ಇರಲಿ, ಆಯಿತಾ? ಸೊ 260 ಡಿವೈಡೆಡ್ ಬೈ 20 ಅಂತಂದರೆ 26 ಡಿವೈಡೆಡ್ ಬೈ 2 13. 13 ಇಂಟು ಅದು 13 ಇಂಟು ಎಷ್ಟು ಬೇಕಾಗುತ್ತೆ? 13 ಲೀಟ್ರ್ ಬೇಕಾಗುತ್ತೆ. 13 ಇಂಟು 100 ರೂಪಾಯಿ ಅಂತ 1500 ರುಪೀಸ್ ಹೋಗ್ತಾ ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು. ಓಕೆ, ಬಟ್ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ಒಂದ್ಸರಿ ಚಾರ್ಜ್ ಮಾಡಿದರೆ 5 ರೂಪಾಯಿ. ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ 5 ಹೋಗ್ಲಿ 10 ರೂಪಾಯಿ ಅಂತ ಹೇಳ್ಕೊಡಿ. ಹೋಗ್ಲಿ 20 ಅಂದ್ಕೊಳ್ಳಿ, 30 ಅಂದ್ಕೊಳ್ಳಿ. ಅರ್ಥ ಆಯ್ತಾ? 30 ರೂಪಾಯಿ ಹೋದರೆ ನೀವು ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ಬೋದು. ಯಾವ್ದು ದೊಡ್ಡದು? 1500 ದೊಡ್ಡದ? 30 ರೂಪಾಯಿ ದೊಡ್ಡದು? 1500 ದೊಡ್ಡದು. ಖರ್ಚಲ್ಲಿ, ಉಳಿತಾಯದಲ್ಲಿ 30. ಯಾರಿಗೆ ಉಳಿತಾಯ ಆಯಿತು? ಯಾರು ಇದನ್ನು ಕನ್ವರ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಯಿತು. ಈಗ ಮಾಡೋರು ಯಾರು? ಈ ಮೆಕ್ಯಾನಿಕಲ್ ಗ್ಯಾರೇಜ್ ಎಲ್ಲ ಹೊರಟಾಗ್ಬಿಡ್ತಾವ. ಅವ್ರು ಏನಾದ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಗ್ಯಾರೇಜಸ್ಸು ಅವ್ರು ಇರ್ತಾರೆ. ಇಲ್ಲ ಅಂತಂದ್ರೆ ಈ ಕಾರ್ ಗ್ಯಾರೇಜ್ಗಳು ಏನೋ ಎಲೆಕ್ಟ್ರಿಷಿಯನ್ ಮಾಡ್ಕೊಂಡ್ರೆ ಕನ್ವರ್ಷನ್ನು ಏನು ಮಾಡ್ಬೋದು? ತಾಳು ಮಾಡ್ಬೋದು. ಕಾರ್ ಏನಿರ್ತದೆ ಅದ್ರಾಗ? ಒಂದು ಮೋಟ್ರ್ ಇರ್ತದೆ, ಒಂದು ಆಲ್ಟರ್ನೇಟರ್ ಇರುತ್ತೆ, ಹಿಂಗೆ ಫಿಕ್ಸ್ ಮಾಡ್ಬಿಡೋದು ಶಾಫ್ಟಿಗೆ. ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿನ ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಪ್ಯಾನಲಲ್ಲಿ ಇಟ್ಕೊಂಡಿರ್ತೀವಿ. ಕಂಟ್ರೋಲ್ ಪ್ಯಾನಲ್ಲೇ ಇರ್ತೀವಿ. ನಿಮಗೆ ಎಷ್ಟು ಸ್ಪೀಡ್ ಹೊಡೆಯುವುದು, ಸೌಂಡ್ ಬರಲ್ಲ, ವೈಬ್ರೇಷನ್ ಬರಲ್ಲ. ಗಾಡಿ ಹೋಗ್ತಿರೋದು ಗೊತ್ತಾಗಲ್ಲ, ವೆಹಿಕಲ್ ಹೋಗ್ತಿರೋದು ಗೊತ್ತಾಗಲ್ಲ. ಹೌದಲ್ಲ? ಆಮೇಲೆ ಜಮೀನು ಖರ್ಚು ಉಳಿತದೆ. ಅರ್ಥ ಆಯ್ತಾ? ಅದೇ ರೀತಿ ಇವತ್ತೇನು ಮಾಡ್ತಾ ಇದ್ದಾರಲ್ಲ ಕಾರ್ಸ್ ಅಲ್ಲ, ಈಗ ಟಾಟಾ ನೆಕ್ಸಾನ್ ಇದೆ, ಇಟ್ಸ್ ಎಲೆಕ್ಟ್ರಾನಿಕ್. ಹೌದಾ? ಅದೇ ರೀತಿ ಟೆಸ್ಲಾ ಅವ್ರು ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್. ಟೆಸ್ಲಾ ಕಾರಲ್ಲಿ ನಿಮಗೆ ಸ್ಟೇರಿಂಗ್ ಇದೇನೋದು ಗೊತ್ತಾಗಲ್ಲ, ಅದು ಎಲ್ಲ ಕಂಪ್ಲೀಟ್ ಆಟೋಮೆಟಿಕ್ ಕಂಟ್ರೋಲ್. ಅದು ಸುಮ್ಮನೆ ಹೋಗ್ಬೇಕು ಕಂಪ್ಯೂಟರ್ ಗೋ ಅಂತ ಹೇಳಿದ್ರೆ ಅದು ಸ್ಟಾರ್ಟ್ ಮಾಡುತ್ತೆ. ಪ್ಲೇಸ್ ಹೇಳ್ಬಿಟ್ರೆ ಸಾಕು, ಪ್ರೋಗ್ರಾಮಬಲ್ ಇರುತ್ತೆ ಪ್ಲೇಸು. ಆ ಪ್ಲೇಸ್ ಅಡ್ರೆಸ್ ಹೇಳ್ಬಿಟ್ಟ ಅಂದರೆ ಸೀದಾ ಕರ್ಕೊಂಡು ಹೋಗ್ತೇವೆ. ನೀವೇನು ಮಾಡೋದು ಬೇಕಾಗಿಲ್ಲ. ಕಾರ್ ಸ್ಟೇರಿಂಗೇ ಇಲ್ಲ ಅಂತಂದು ಹುಡ್ಕಾಡಬೇಕಾಗಿಲ್ಲ, ಇರುತ್ತೆ ಸ್ಟೇರಿಂಗು. ಅಲ್ಲಿ ಹೋಗಿ ನೀವು ಮ್ಯಾನ್ಯುವಲ್ ಡ್ರೈವ್ ಮಾಡ್ಬೇಕಂದ್ರೆ ಅಲ್ಲಿ ಪ್ಯಾನಲ್ ಇರುತ್ತೆ. ಜಸ್ಟ್ ಪ್ಯಾನಲ್ ಕಾಣಿಸೋದಿಲ್ಲ, ಒಂದ್ಸರಿ ಸುಮ್ಮನೆ ಟಚ್ ಮಾಡಿದರೆ ಪ್ಯಾನಲ್ ಓಪನ್ ಆಗುತ್ತೆ. ಪ್ಯಾನಲ್ ಓಪನ್ ಆದಾಗ ಸ್ಟೇರಿಂಗ್ ಅಂತ ಹಾಕಿದಾಗ ಸ್ಟೇರಿಂಗ್ ಓಪನ್ ಆಗ್ತದೆ. ನೀವು ಮ್ಯಾನ್ಯುವಲ್ ಮಾಡ್ಬೋದು, ಇಲ್ಲ ಆಟೋಮೆಟಿಕ್ ಆಗ್ಬೋದು, ಇಲ್ಲ ಆಟೋ ಡ್ರೈವಿಂಗ್ ಆದರೂ ಮಾಡ್ಕೋಬೋದು. ಎಷ್ಟಿರ್ಬೋದು ಅದು ಕಾರು? ಏನು 200 ಕೋಟಿ ಐತೆ ಅಷ್ಟೇ. ದುಡ್ಡು ಕೊಟ್ಟಂಗೆಲ್ಲ ಅದು ಜಾಸ್ತಿ. ಯಾಕೆ? ದ ಕಾಸ್ಟ್ ಆಫ್ ದ ವೆಹಿಕಲ್ ಇಸ್ ಡಿಪೆಂಡ್ಸ್ ಅಪಾನ್ ದ ಟೆಕ್ನಾಲಜಿ. Suppose if you want a super technology, then you have to pay more amount. The person who is working in manufacturing side is getting highly paid, nearly 5 crores, 6 crores, 10 crores per package. Okay, and those professionals belongs to the electronics. Next, robotics. ಯಾವುದೇ ಇಂಡಸ್ಟ್ರೀಸ್ ಮಾಡಿ robotics. ರೋಬೋಟ ಅಂತ ವರ್ಡ್ ಬಂದಿದ್ದು ಇಟಾಲಿಯಿಂದ, robotomics ವರ್ಕ್. ಈ robotics ಯಾರು ಮಾಡಿದ್ರೆ ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ಸ್. ಓಕೆ, ಈಗ JCB ಇದೆ, JCB ಇದೆ ತಾನೆ, ಅವ್ನು ಮೆಷಿನ್ ಆಪರೇಟ್ ಮಾಡ್ತಾ ಇರ್ತಾನೆ. ಕಂಪ್ಲೀಟ್ ಪ್ಯಾನಲ್ ಏನಿರುತ್ತೆ, ಎಲೆಕ್ಟ್ರಾನಿಕ್ಸ್ ಇರ್ತದೆ. ಅರ್ಥ ಆಯ್ತಾ? ಅದೇ ಒಂದು ಗಂಟೆ JCB ಕೆಲಸ ಮಾಡೋದು ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು? ಒಂದು 50 ಜನ ಕೆಲಸ 4 ದಿವಸ ಮಾಡ್ತಾರೆ. JCB ಒಂದೇ ದಿವಸಕ್ಕೆ ಮುಗಿಸಾಕ್ಬಿಡುತ್ತೆ. ಅಲ್ಲೇನು ಉಳಿತು? ನೀವು ಟೆಕ್ನಾಲಜಿ ಬಳಸೋದ್ರಿಂದ ಟೈಮ್ ಉಳಿತು. ಬಿಕಾಸ್ ಟೈಮ್ ಈಸ್ ಮನಿ. ಟೈಮ್ ವೇಸ್ಟ್ ಆಗಬೇಡಿ, ಟೈಮ್ ಈಸ್. ನೆಕ್ಸ್ಟ್ ವಿಲ್ ಕಮ್ ಟು ದಿ ನ್ಯಾನೋ ಟೆಕ್ನಾಲಜಿ. ಎಲ್ಲರೂ ಹೇಳ್ತಾರೆ ನ್ಯಾನೋ ಟೆಕ್ನಾಲಜಿ ಅಂತ.
ಏನು ನ್ಯಾನೋ ಟೆಕ್ನಾಲಜಿ ಅಂದರೆ ಇಟ್ಸ್ ಅ ಟೈಮ್. ಬಹಳಷ್ಟು 1 ಸೆಕೆಂಡು ತುಂಬ ಕಡಿಮೆ. ಎಲೆಕ್ಟ್ರಾನಿಕ್ಸ್ನಲ್ಲಿ 1 ಸೆಕೆಂಡು ಇಟ್ ಇಸ್ ಟೂ ಮಚ್. ಅದಕ್ಕೆ ನಾವು 1/1 ಅಂತಂದರೆ 1 ಸೆಕೆಂಡ್ ಆಗ್ತದೆ, 1/10 ಅಂದರೆ 1 ಡೆಸಿ ಸೆಕೆಂಡ್ ಆಗುತ್ತೆ, 1/1000 ಅಂತಂದರೆ 10⁻³ 1 ಮಿಲಿ ಸೆಕೆಂಡ್ ಆಗುತ್ತೆ, 10⁻⁴ 10⁻⁶ second, which is equal to 1. That is in micro technology. ಇದನ್ನೇ 1/10⁻⁹ it is ನ್ಯಾನೋ ಟೆಕ್ನಾಲಜಿ. 1 ಸೆಕೆಂಡ್ 1 ಬಿಲಿಯನ್ ಟೈಮ್ಸ್ ನಾವು ಡಿವೈಡ್ ಮಾಡಿದ್ರೆ ಎಷ್ಟು? 10⁻⁶ is equal to 1 billion, 10⁻⁹ is equal to 1 billion, 10⁻12 is equal to trillion. ಓಕೆ, 1 ಸೆಕೆಂಡ್ ಅಷ್ಟು ನಾವು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇಟ್ಸ್ ವೆರಿ ಫಾಸ್ಟ್. ಓಕೆ, ಇನ್ನು ರಾಕೆಟ್ಸ್ ಹೋಗ್ತಾವಲ್ಲ, ರಾಕೆಟ್ಸ್ ಸ್ಪೀಡ್ ಎಷ್ಟಿರುತ್ತೆ ಅನ್ಸೋದಿಲ್ಲ. ಡ್ರೋನ್ಸ್, ಬಾಂಬರ್ ಡ್ರೋನ್ಸ್ ಕೆಲವು ಡಿಟೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಿರ್ತಾರೆ. 5000 km/h. ಕಣ್ಣು ಮುಚ್ಚಿ ತೆಗೆಯೋಳಗೆ ಹೋಗ್ಬಿಡ್ತಾರೆ. ಓಕೆ, ದ ಸ್ಪೀಡ್ ಆಫ್ ದಿ vehicles will become fast because of the upgradation of a new technology to the respective instrumentations, right? That is vehicles. Next is telecommunication. We just come for mobile. In earlier days, the mobile phones are not used. They are using only telegrams. ಮತ್ತೆ ಟೆಲಿಗ್ರಾಮ್ ಏನಾರ ಬಂತಪ್ಪ ಅಂತಂದ್ರೆ ಅದು ತಗೊಳಕ್ಕೆ ಗಾಬರಿ ಆಗುತ್ತೆ. ಕೆಲವು ಟೈಮ್ ಟೆಲಿಗ್ರಾಮ್ ನಾವು ಕೊಟ್ಟು ಹೋಗಿ ನಾವೇ ಅದೇ ಟೆಲಿಗ್ರಾಮ್ ನಾವು ಇಸ್ಕೊಂಡಿದ್ದೀವಿ. ಆಯ್ತಾ? ನಾವು ಮನೇಲಿ ನಾವು ಚಿಕ್ಕವರಿದ್ದಾಗ ಪ್ರಾಕ್ಟೀಸ್ ಮಾಡ್ತಿದ್ವಿ ಟೆಲಿಗ್ರಾಮ್. ಬೆಂಕಿಪಟ್ಟಣ ಇರುತ್ತಲ್ಲ, ಹಿಂದ್ಗಡೆ ಡಬ್ಬ ಇರುತ್ತೆ ಲೀಟು, ಅದಕ್ಕೆ ದಾರ ಕಟ್ಬಿಟ್ಟು ಹೊಲ ಮಾತಾಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇವಾಗ ಹೆಂಗಿದೆ? ಇದೇ ಒಂದು 15 ವರ್ಷದ ಮುಂಚೆ ಕೀಪ್ಯಾಡ್ ಮೊಬೈಲ್ ಇತ್ತು, ಹೌದಾ? ಇವಾಗ ಕೀಪ್ಯಾಡ್ ಮೊಬೈಲು ಇಟ್ ಇಸ್ ಔಟ್ಡೇಟೆಡ್. ಸ್ಮಾರ್ಟ್ ಫೋನ್ಸ್ ಇದೆ. ಆ ಸ್ಮಾರ್ಟ್ ಫೋನ್ಸ್ ಹೆಂಗಿದೆಯಪ್ಪ ಅಂತಂದ್ರೆ ಇಟ್ ಈಸ್ ಮೋರ್ ದೆನ್ ಎ ಕಂಪ್ಯೂಟರ್. ಯಾವುದಿದ್ದಾವೆ ಮೊಬೈಲ್ಸು? ಐಫೋನ್ಸ್ ಇದೆ, ಆಂಡ್ರಾಯ್ಡ್ಸ್ ಇದೆ. ಐಫೋನ್ಸ್ ಅಂಡ್ ಆಂಡ್ರಾಯ್ಡ್. ಐಫೋನ್ ಸಾಫ್ಟ್ವೇರ್ ಬೇರೆ, ಆಂಡ್ರಾಯ್ಡ್ ಸಾಫ್ಟ್ವೇರ್ ಬೇರೆ. ಆಂಡ್ರಾಯ್ಡು ಚೀಪು, ಐಫೋನ್ಸ್ ಏನಿದೆಯಲ್ಲ ಅದು ಕಾಸ್ಟ್ಲಿ ಇದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ಐಫೋನ್ ಅಂಡ್ ಆಂಡ್ರಾಯ್ಡ್ ಫೋನ್ಸ್. ವೆನ್ ಯು ಗಿವ್ ಮೋರ್ ಮನಿ, ಸೊ ಯು ಆರ್ ಬೈಯಿಂಗ್ ಎ ನ್ಯೂ ಟೆಕ್ನಾಲಜಿ. Why you are buying a new technology? Because you want more faster work in a short interval of time. So you are getting more advantages through mobile. Camera, suppose you have more megapixels, the costly. The mobile is costly. Suppose you have more RAM, it is costly. ROM, costly. So internal memory, 1 TB ವರೆಗೂ ಇದೆ, 2 TB ಇದೆ, 5 TB ಇದೆ. ಎಕ್ಸ್ಟರ್ನಲ್ ಮೆಮೊರಿ 1 TB ವರೆಗೂ ಬರ್ತದೆ ಚಿಪ್. ಇವಾಗ 30 to 64 GB ಔಟ್ಡೇಟೆಡ್. 1 TB 256 GB 512 GB 1 TB ಚಿಪ್ ಕಾರ್ಡ್ ಬರ್ತಾ ಇದೆ. ಎಷ್ಟಾಯ್ತಲ್ಲಿ 1 TB ಅಂತಂದರೆ 50 ದಿವಸದ ವಿಡಿಯೋಸ್ ಅದರಲ್ಲಿ ಸ್ಟೋರ್ ಮಾಡ್ಬೋದು. ಅರ್ಥ ಇಲ್ಲ? ಅದೇನೇ ಇದೆ. ಸೊ ಇಲ್ಲಿ ಟೆಲಿಕಮ್ಯುನಿಕೇಶನ್ ಇಸ್ ಗ್ರೋತ್ ಲೈಕ್ ಕಂಪ್ಲೀಟ್ ಕಾಲ್ಡ್ ಸೂಪರ್ ನೋವಾ. ಓಕೆ,
ನೆಕ್ಸ್ಟ್ ಇಸ್ ಸೆನ್ಸಸ್ ಟೆಕ್ನಾಲಜಿ. ಈ ಸೆನ್ಸಸ್ ಟೆಕ್ನಾಲಜಿ ಯಾವಾಗ ಬಂತೋ ಅವಾಗಿಂದಲೇ ಇವೆಲ್ಲ ಓಸು ಬೆಳ್ಕೊಂಡಿದ್ವಿ. Whenever the census technology comes to the existence, the complete areas of the complete various areas, so many areas started developing like anything. Suppose take iron box, automatic. That is earlier days what I using, that is that iron box is that is also automatic, but that is not controllable. But today's technology in the iron box, it is you have temperature controller. Within that you have the temperature controller. The temperature controller will control the temperature. Whenever the temperature exceeds, it will automatically off. Then it comes to the down. Whenever it comes to cool down, once again it starts. Suppose take water level indicator. There is no need to go for once again. Once you on the power of the motor, naturally whenever the water comes, it will lift to the third floor, fourth floor, wherever the tank is there, they will install there. So there it will go. Whenever that is full, so it will naturally it will stop. There is no need to go for off and on. Suppose if you don't have that technology, so you have to go for the topper one. That means in the fourth floor, fifth floor, you have to watch either the tank is full or not. Then you have to give the signal to the household, so they will come and switch off. 3 people are needed for that. But whenever you install this technology, even no person can need the watching. Naturally, that will be controlled by itself. What the cost of that water level? Automatic water level indicator and on off. Hardly it is about 3,000, 4,000, 5,000. Is that clear? So next, because of the sensors technology is adopted in various areas. Suppose you take pressure sensors. Where it is used? Sphygmomanometer. Sphygmomanometer ನಲ್ಲಿ ಮೆಜರ್ ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮಾಡ್ತಾರೆ. MRI ನಲ್ಲಿ ಮಾಡ್ತಾರೆ ಮೆಡಿಕಲ್ ಸೈನ್ಸಸ್ ಅಲ್ಲಿ. ಓಕೆ. ಇನ್ನು ಬೇರೆ ಇದರಲ್ಲಾದ್ರೆ ಈ ರೈಸ್ ಕುಕ್ಕರ್ ಇದೆಯಲ್ಲ. In the rice cooker you have the pressure meter, microwave oven, even door, so even vacuum controller. So in the bus the door is on and off, so that pressure will go. In some buses it's having a meter which indicates what the pressure is there. Suppose if you go in Valvo or some other buses like luxury buses, so they are completely adapted to the electronics technology only. That's why that is fast, so fast. Okay. Next thing is etc. In so many areas are there. Next minimum thing is entertainment technology. As I was told in this same class, whenever you study first PUC and second PUC. First PUC electronic syllabus covers maximum covers 70% to the second year physics, and the same thing will be covered in any competitive examination of physics paper, that will be covered there only. Is that clear? One thing. Second thing is, suppose after PUC, suppose you go for training, instead of spending lavish time with your friends and all those things, those are not the friends. Your books, your knowledge is your friends. You love the books will give the knowledge. In the earlier videos I have told you what is system, how to adopt it. Learning to learning is equal to education. There are so many videos out there. Whenever you get the technology, so after that, if you work 1 hour, 2 or 3 hours in the prescribed shops, so you will get practical training as well as knowledge plus money. How much you may earn? Maybe 3,000 rupees per day. Suppose if you are spending more time in that, so you are getting more money. ಅಲ್ಲಿ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ
ನಿಮಗೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ, ನಾಲೆಜ್ ಜಾಸ್ತಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಯಾವ ನಾಲೆಜ್ ಬರಲ್ಲ, ಇರೋದು ಕಿತ್ಕೊಂಡು ಹೋಗ್ತದೆ ಅಲ್ಲ. ಸೊ ಅಲ್ಲಿ ಒಂದು 1000 ರೂಪಾಯಿ ಗಳಿಸ್ತಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ ಇಫ್ ಯು ಆರ್ ಅರ್ನಿಂಗ್ 1000 rupees per day minimum for 1 hour, what is the total value for 30 days? 30,000 rupees. Per year it is 3,60,000 rupees. That 60,000 rupees you will keep for your pocket money, and 3 lakhs you can keep for. Suppose if you take any other course rather than this one, you don't have any chance to go there. After completion of education only you have to go for work. But here you have both the things. And one more advantage is second year PUC, suppose you want to become a self-employment by keeping your own industry and any other manufacturing product. The government will provide you 35 to 40 lakhs rupees for you, and 40,000 rupees, 40% of the subsidy. What's the value of 40%? 40 lakhs of 40%? 16 lakhs. That 16 lakhs will be provided by the government in order to support the growth. So you practice, you practice very well, so your product quality increases. Then if the buyers are become more, then you are getting more income. It is a business. It's an economy. Whenever you are broadband, that is, you can make a broad of your production, then you will hike, you are appointing so many people. Commerce people you are appointing, executives you are appointing, engineers you are appointing, then you will become a boss. Okay? So this is the advantages of electronics. So within, suppose if you go for engineering, by the time you are practicing this one also, 1 hour, 2 hours as a part time, if you are working here. So daily you are getting 2,000 to 3,000 rupees per day. Then there is no need to go for begging people before the people. Your money is with you because you are time saver and you are work done. Is that clear? So that's why I am suggesting you, don't miss an opportunity when it comes to you. Suppose if you fail to get it, then you fail to leave it. Okay? So everybody is having a vision to get good, convenient of the life. Life only ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಹೌದಾ? ಹೆಂಗೆ ನಾವು ಮಾಡ್ತಕ್ಕಂಥ ಜೀವನದಲ್ಲಿ ಹಣದ ಕೊರತೆ, ಬೇರೆ ಯಾವ ಕೊರತೆ ಬರಬಾರ್ದು. ದಿಸ್ ಇಸ್ ಅವರ್ ವಿಷನ್ ತಾನೆ. ಅದಕ್ಕೆ ನೋಡಬೇಕು, ಸ್ಟಾರ್ಟ್ ಸ್ಟಡೀಸ್. ಎಲ್ಲಿಂದ ಇದು ವಿಷನ್ ಇದೆ, ವಿಷನ್ ಇಲ್ಲ ಆಗಿದೆ, ಇಲ್ಲಿ ವಿಕ್ಟರಿ ಆಗಬೇಕು. ವಿಕ್ಟರಿ ಇಟ್ಕೊಂಡು ವಿಷನ್ ಯಾವಾಗ ಆಗುತ್ತೆ? Small work, small win. You get the knowledge. That is studies divided by time. So then you will become x divided by t. X divided by t. X divided by t. X divided by t. So this we can call as per. X per t. If you mix it, expert. Who will become expert? Those who work, that person is become expert. Those who are not working, that person is not become expert. Is that clear? Huh? Are you understand this? You make a notes by looking my videos in your home. Make a notes. You will get more knowledge than me. Because we are outdated. For today's technology, it is outdated. We are growing. We are already completely stagnant. But our duty is to suggest you what to get in the future. I thanks to the God that God has given me the knowledge to distribute you like this. You have to say thanks for the God, not for me. But anyhow, you are good enough. You got PCME. That's why you are getting this kind of knowledge. And no one class will tell you like this. No one sir is telling you like this. But you follow the system, get the good knowledge, grow up. Okay, then you can start contributing to so many people. The videos will be present in YouTube itself. So even if you become an old man, I may not be there. My videos will be there. Then you can show to your wife, your kids, or your etc. Is that clear? Will you stop? Can you work it? Can you working in home? Yes or no? Yes, sir. Okay.
I will stop the video, okay?